ಎಲ್ಲರಿಗೂ ನಮಸ್ಕಾರ. ಚುಕ್ಕಿ ಗಾರ್ಡನ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇವತ್ತು ಹಾಕಿರುವಂಥ ಗುಲಾಬಿ ಗಿಡ ಹಾಗೂ ಆಲೂಗೆಡ್ಡೆ ಗಿಡ ಮತ್ತು ನಾನು ಈಗ ವಾಸವಾಗಿರೋ ಮನೆಯಲ್ಲಿ ಹಾಕಿರುವಂಥ ಕೆಲವೊಂದು ಶೋ ಗಿಡಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಗುಲಾಬಿ ಗಿಡ ಅಂದರೆ ನನಗೆ ತುಂಬ ಇಷ್ಟ. ತುಂಬ ಗುಲಾಬಿ ಗಿಡಗಳನ್ನ ಹಾಕ್ಕೊಂಡಿದ್ದೆ. ಆದರೆ ನಾನು ಊರಿಗೆ ಹೋಗೋಂಥ ಸಂದರ್ಭದಲ್ಲಿ ಸರಿಯಾಗಿ ನೀರನ್ನು ಹಾಕದೇ ಇರುವ ಕಾರಣ ಗುಲಾಬಿ ಗಿಡಗಳೆಲ್ಲ ಒಣಗೋಗಿತ್ತು. ಅದಕ್ಕೆ ನಾನು ಆ ಎಲ್ಲ ಗಿಡಗಳನ್ನು ಪೂರ್ತಿ ಅದನ್ನು ಟ್ರಿಮ್ ಮಾಡಿ ಬಿಟ್ಟಿದ್ದೆ. ಬಂದರೆ ಚಿಗುರ್ಕೊಳ್ಳಿ ಅನ್ನೋ ಕಾರಣಕ್ಕೆ ಮಾಡಿದ್ದೆ. ಆದರೆ ಎಲ್ಲ ಗಿಡಗಳು ಸಹ ಯಾವ ಗಿಡಗಳು ಒಣಗಲಿಲ್ಲ. ಎಲ್ಲ ಗಿಡಗಳು ಮತ್ತೆ ಚಿಗುರ್ಕೊಂಡು ಈ ಥರ ಬಂದಿದೆ. ಇದರಿಂದ ನನಗೆ ತುಂಬ ಖುಷಿಯಾಯಿತು. ಸದ್ಯ ಯಾವ ಗಿಡನೂ ಒಣಗಲಿಲ್ವಲ್ಲ ಅನ್ನೋದೇ ಒಂದು ನನಗೆ ಸಂತೋಷದ ವಿಷಯ. ಜೊತೆಗೆ ಕೆಲವೊಂದು ಗಿಡದಲ್ಲಿ ಹೂವು ಸಹ ಬಿಡ್ತಾಯಿದೆ. ಅದರಿಂದ ಇನ್ನೂ ನನಗೆ ತುಂಬ ಖುಷಿಯಾಯಿತು. ಎಲ್ಲರಿಗೂ ನಮಸ್ಕಾರ. ನಾನು ಮನೆಯಲ್ಲಿ ಸ್ವಾಗತ. ಆಲೂಗೆಡ್ಡೆ ತಂದಿದ್ದೆ, ಅದು ಮೊಳಕೆ ಬಂದಿದೆ ಅನ್ಕೊಂಡಿದ್ದೀನಿ. ಯಾಕೆ ಅನ್ನೋ ಕಾರಣಕ್ಕೆ ಅದನ್ನು ತಂದು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಹಾಕಿದ್ದೆ. ಈ ಚಾನಲ್ ಸಹ ತುಂಬ ಚೆನ್ನಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಬೆಳೀತಾ ಇದೆ. ನೋಡಿ, ಇದು ಆಲೂಗೆಡ್ಡೆ. ಈ ಮೊದಲು ನಾನು ಆಲೂಗೆಡ್ಡೆ ಓಪನ್ ಮಾಡೋಕ್ಕೆ ಮುಂಚೆ ಎಲ್ಲ ಮೊಳಕೆ ಬಂದ್ಬಿಟ್ಟಿತ್ತು. ಅದನ್ನು ಹಾಗೆ ಇಟ್ಕೊಂಡು ಆದರೆ ಅದು ಯಾಕೋ ಸರಿಯಾಗಿ ಬರಲಿಲ್ಲ. ನಾಟಿ ಮಾಡಿದ್ದೀನಿ. ಜಾಸ್ತಿ ನೀರು ಹಾಕಂಗಿಲ್ಲ, ಸಸಿ ಬಂದಿದ್ದು ಜಾಸ್ತಿ ಅದನ್ನೇ ಹಾಕಿರುವ ಕಾರಣ ಅದು ಹಾಕಿದ್ದೀನಿ. ಮೊಳಕೆ ಬಂದಿರೋದನ್ನೆಲ್ಲ ಕಟ್ ಮಾಡಿ ಅದರಿಂದ ತೆಗೆದಾಕ್ಬಿಟ್ಟೆ. ಈಗ ಮತ್ತೆ ಹಾಕಿದ್ನಿ. ನೋಡೋಣ ಇದರಲ್ಲಿ ಎಷ್ಟು ಮಟ್ಟಿಗೆ ನನಗೆ ಆಲೂಗೆಡ್ಡೆ ಸಿಗುತ್ತೆ ಅಂತ. ನಿಮ್ಮ ಮನೆಗೆ ಒಂದು ವೇಳೆ ಆಲೂಗೆಡ್ಡೆ ಚೆನ್ನಾಗಿ ತಂದಾಗ ಮೊಳಕೆ ಬಂದಿರೋದನ್ನ ಬಂದಿರೋದನ್ನ ಯಾವುದಾದ್ರೂ ಒಂದು ಪಾಟಲ್ಲಿ ಶೇರ್ ಮಾಡ್ತೀನಿ. ಹಾಕಿ ಆಲೂಗೆಡ್ಡೆ ನೀವು ಸಹ ತುಂಬ ಬೆಳ್ಕೊಬಹುದು. ಚೆನ್ನಾಗಿದೆ. ಮೊದಲು ಒಂದ್ಸರಿ ಹಾಕಿದ್ದೆ, ಆದರೆ ಅಷ್ಟೊಂದು ಏನು ಚೆನ್ನಾಗಿ ಬರಲಿಲ್ಲ. ಮತ್ತೆ ಈಗ ಹಾಕಿದ್ದೀನಿ. ಪಾಟ್ ಮಿಕ್ಸು ಸ್ವಲ್ಪ ಪ್ರತಿಯೊಂದಕ್ಕೂ ನಾವು ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟರೆ ಅದಕ್ಕೆ ಫಲ ಸಿಗುತ್ತೆ. ಈ ಒಂದು ಅದೇ ಥರ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಈಗ ನೋಡೋಣ ಎಷ್ಟು ಮಟ್ಟಿಗೆ ಧನ್ಯವಾದಗಳು. ಬೆಳೀತಿದೆ ಅಂತ. ಇದು ನಾನು ಈಗ ವಾಸವಾಗಿರೋ ಮನೆಯಲ್ಲಿ ಹಾಕಿರುವಂತಹ ಶೋ ಗಿಡಗಳು. ಇಲ್ಲಿ ನಾನು ಶೋ ಗಿಡಗಳನ್ನ ಚೆನ್ನಾಗಿ ಬಳಸ್ಕೊಂಡು ಅದನ್ನು ತಗೊಂಡೋಗಿ ನಾನು ನನ್ನ ಗಾರ್ಡನಲ್ಲಿ ಇಟ್ಕೋತೀನಿ. ಏಕೆಂದರೆ ನಾನು ಇಲ್ಲೊಂದು 4 ದಿನ ಅಲ್ಲೊಂದು 4 ದಿನ ಇರೋದ್ರಿಂದ ಅದು ಆ ಥರ ಗಿಡಗಳು, ಶೋ ಗಿಡಗಳಿಗೆ ಜಾಸ್ತಿ ಕೇರ್ ಬೇಕಾಗಿರೋದ್ರಿಂದ ನಾನು ಆ ಥರ ಮಾಡ್ಕೋತಾ ಇದ್ದೀನಿ. ಈಗೆಲ್ಲ ತುಂಬ ನೆರಳು ಬೇಕು, ಅದಕ್ಕೆ ನಾನು ಗೋಡೆ ಪಕ್ಕದಲ್ಲಿಟ್ಟರೆ ಅದಕ್ಕೆ ಸಾಕ್ತಾಯಿದ್ದೀನಿ. ಇದೆಲ್ಲ ಕೆಲವೊಂದು ಸೇವಂತಿಗೆ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದೆ. ಅದನ್ನು ಸಹ ನಾನು ಚೇಂಜ್ ಮಾಡಬೇಕು. ಇದೆಲ್ಲ ಪಾಮ್ ಟ್ರೀಗಳು, ಅದಕ್ಕೆ ಜಾಸ್ತಿ ಕೇರಿಂಗ್ ಬೇಡ ಅನ್ನೋ ಕಾರಣಕ್ಕೆ ನಾನು ಅದನ್ನೇ ಜಾಸ್ತಿ ಇಟ್ಕೊಂಡಿದ್ದೀನಿ ಇಲ್ಲಿ. ಇದು ಕಾಂಪೌಂಡ್ ಪಕ್ಕ ಇಟ್ಟಿರೋದ್ರಿಂದ ಇದಕ್ಕೆ ಜಾಸ್ತಿ ಬಿಸಿಲು ಬೀಳಲ್ಲ. ಅದರಿಂದ ಅವು ಹಾಗೆ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಶೋಗಳು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಚೆನ್ನಾಗಿ ಬಂದಿದೆ. ರಬ್ಬರ್ ಪ್ಲ್ಯಾಂಟು ಎಲ್ಲ 2-3 ಥರದ್ದು ಇದೆ. ರಬ್ಬರ್ ಪ್ಲ್ಯಾಂಟ್ ಗಿಡ ನನ್ನ ಹತ್ರ. ಇವೆಲ್ಲ ಪಾಮ್ ಟ್ರೀ ಜಾಸ್ತಿ ಇದೆ. ಇದನ್ನೆಲ್ಲ ನಾನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಇದನ್ನು ನಾನು ಮತ್ತೆ ನನ್ನ ಗಾರ್ಡನ್ಗೆ ತಗೊಂಡು ಹೋಗ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.